ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿಎಂಗೆ ಡಿಸಿಎಂಗೆ ಕುರ್ಚಿ ವಿಚಾರಕ್ಕೆ ಪೈಪೋಟಿ ಇದ್ರೆ ಮತ್ತೊಂದು ಕಡೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಚಿವರಾಗಬೇಕು ಅನ್ನುವಂತಹ ಹುಮ್ಮಸ್ಸು. ರಾಜ್ಯ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಅರ್ಧ ಕ್ಯಾಬಿನೆಟ್ಗೆ ಶುರುವಾಯಿತು ಈಗ ಢವಢವ. ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ಸರ್ಕಸ್ಸು. ದೆಹಲಿಗೆ ಎಡತಾಗಿ ಬರ್ತಾ ಇದ್ದಾರೆ ಸಚಿವರುಗಳು. ಒಬ್ಬರ ನಂತರ ಒಬ್ಬರು ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ನಾಯಕರುಗಳು ಅನ್ನೋದು ಗೊತ್ತಾಗ್ತಾ ಇದೆ. ವರಿಷ್ಠರನ್ನ ಭೇಟಿ ಮಾಡೋದೇನು, ಪ್ರೋಗ್ರೆಸ್ ಕಾರ್ಡನ್ನು ಕೊಟ್ಟು ಅವರನ್ನು ಕನ್ವಿನ್ಸ್ ಮಾಡೋದೇನು, ಕಳೆದ 2.5 ವರ್ಷಗಳಿಂದ ಇವರು ಮಾಡಿರುವಂತಹ ಸಾಧನೆ ಏನು ಅನ್ನೋದನ್ನು ವರಿಷ್ಠರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ಭಯ. ಎಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಿಬಿಟ್ರೆ ನಮ್ಮನ್ನು ಕೈ ಬಿಟ್ಬಿಡ್ತಾರೋ, ನಮ್ಮ ಜಾಗಕ್ಕೆ ಮತ್ತೊಬ್ಬರು ಬಂದುಬಿಡ್ತಾರೋ, ಅಧಿಕಾರ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅನ್ನುವಂತಹ ಟೆನ್ಷನ್ನು. ಹಾಗಾಗಿಯೇ ರಾಜ್ಯ ನಾಯಕರನ್ನು ಕನ್ಸಲ್ಟ್ ಮಾಡಿದ್ದಲ್ದೇನೆ ವರಿಷ್ಠರನ್ನು ಕೂಡ ಒಂದು ಸರಿ ಕನ್ಸಲ್ಟ್ ಮಾಡೋಣ, ಒಂದು ಮನವಿಯನ್ನು ಮಾಡ್ಕೊಳ್ಳೋಣ, ನಮ್ಮ ಕೆಲಸ ಈ ರೀತಿ ಇದೆ ಅಂಥೇಳಿ ಅವರನ್ನು ಮಾಹಿತಿ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ದೆಹಲಿಗೆ ಹೋಗ್ತಾ ಇರುವಂಥವ್ರು ಬಹುತೇಕ ಸಚಿವ ಸ್ಥಾನ ಉಳಿಸ್ಕೊಳ್ಳೋಕೆ ಏನು ಹೋಗಬೇಕು ಅಂತಲೇ ಇಲ್ಲ. ಕೆಲವರಿಗೆ ಹಾಗೆ ಮುಂದುವರಿಯುತ್ತೆ, ಖಾತೆಗಳ ಬದಲಾವಣೆ ಆಗಬಹುದು. ನೋಡಿ, ಕಳೆದ 1 ವಾರದಲ್ಲಿ ದೆಹಲಿಗೆ 6 ಸಚಿವರು ಭೇಟಿ ಕೊಟ್ಟಿದ್ದಾರಂತೆ. ಸರ್ಕಾರಿ ಖಾಸಗಿ ಕೆಲಸಗಳ ನೆಪದಲ್ಲಿ ರಾಷ್ಟ್ರ ರಾಜಧಾನಿಗೆ ಭೇಟಿ ಕೊಟ್ಟಿರೋದು. ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ತೆಗೆದಾಕ್ತಾರಾ? ಇರುವಂಥ ಹೆಣ್ಣು ಮಕ್ಕಳಲ್ಲಿ ಶಾಸಕರಲ್ಲಿ ಅವರೊಬ್ಬರು ಇದ್ದಾರೆ. ಇನ್ನು ಯಾರಿಗೆ ಕೊಡ್ತಾರೆ? ಓಕೆ. ಈಶ್ವರ್ ಖಂಡ್ರೆ ತೆಗೆದಾಕ್ತಾರಾ? ದಿನೇಶ್ ಗುಂಡ್ರು ಅವರು ಇವ್ರನ್ನ ತೆಗಿತಾರಾ? ಕೃಷ್ಣ ಬೈರೇಗೌಡರು, ಹಲವರು ಸಚಿವರು ಭೇಟಿ ಕೊಟ್ಟಿದ್ದಾರೆ ನಿಜ. ಸೀನಿಯರ್ ಮೋಸ್ಟ್ಗಳು ಇವರೆಲ್ಲ. ಇವರನ್ನು ತೆಗೆದುಬಿಟ್ಟು ಇನ್ನುಳಿದಂಥವ್ರಿಗೆಲ್ಲ ಕೊಡ್ತಾರಾ? ಹಂಗೆ ಯಾರಿದ್ದಾರೆ? ಓಕೆ. ಕೆ.ಸಿ. ವೇಣುಗೋಪಾಲ್ ಸೇರಿ ಹಲವು ನಾಯಕರನ್ನು ಭೇಟಿಯಾಗಿದ್ದಾರೆ. ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗಿಬಿಟ್ರೆ ಮಂತ್ರಿ ಸ್ಥಾನ ಸಿಗುತ್ತಾ? ಒಳ್ಳೆ ಮಜಾ ಇದೆಯಪ್ಪ. ನಿರ್ಧಾರ ಮಾಡಬೇಕಾಗಿರೋರು ಯಾರು? ರಾಹುಲ್ ಗಾಂಧಿ ಅವರು. ಅವರನ್ನು ಭೇಟಿಯಾಗಿದ್ದರೆ ಒಂದಿತ್ತು, ನೀವೊಂಚೂರು ಹೇಳಿ ಅಂತೇಳಿ ಹೇಳಿ ಬಂದಿರಬಹುದೇನೋ. ಆದರೆ ಇವ್ರನ್ನೆಲ್ಲ ಬದಲಾವಣೆ ಮಾಡುವಂಥದ್ದಿಲ್ಲ. ಅಥವಾ ದೆಹಲಿಯಲ್ಲೇ KN ರಾಜಣ್ಣ ಠಿಕಾಣೆ ಹೊಡೆದಿದ್ದಾರೆ. ಇದನ್ನು ಮಾತ್ರ ಹೇಳ್ಬೋದು ನೀವು. ರಾಜಣ್ಣ ಅವ್ರದ್ದು ಪಾಪ ಅವ್ರ ಮಂತ್ರಿ ಸ್ಥಾನ ಹೋಗಿತ್ತು, ಈಗ ವಾಪಸ್ ನೆಕ್ಸ್ಟ್ ಟರ್ಮಲ್ಲಿ ಕೊಡುವಂಥ ವಿಚಾರಕ್ಕೆ ಏನಾದರೂ ಬರುತ್ತಾ ಅಂತ ಹೇಳಿ ಮತ್ತೆ ಕ್ಯಾಬಿನೆಟ್ ಸೇರೋಕ್ಕೆ KN ರಾಜಣ್ಣ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ.